ಇನ್ನು ಇವತ್ತು ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ರೋಣದ ಶಾಸಕ ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಬಿಜೆಪಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿ ಸದನದಿಂದ ಹೊರ ನಡೆದಿದ್ದು ಜೆಡಿಎಸ್ ಶಾಸಕರ ಗೊಂದಲ, ಮಾತಿನ ಚಕಮಕಿಗೂ ಕಾರಣ ಆಗಿತ್ತು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಬಿಜೆಪಿ ಬಹಿಷ್ಕಾರದ ನಡುವೆ ಸ್ಪೀಕರ್ ಆಯ್ಕೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ಗೆ ಅಶೋಕ್ ಅಭಿನಂದನೆ. ನಿನ್ನೆ ಸಂತಾಪ ಸೂಚನೆಗೆ ಮಾತ್ರ ಮೀಸಲಾಗಿದ್ದ ಮುಂಗಾರು ಅಧಿವೇಶನದ ಕಲಾಪ ಇಂದು ಭಾರೀ ಕಾವೇರಿತ್ತು. ವಿಧಾನಸಭೆ ಆರಂಭವಾಗುತ್ತಿದ್ದಂತೆ ನೂತನ ಸ್ಪೀಕರ್ ಆಯ್ಕೆ ಶುರುವಾಗಿತ್ತು. ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪ್ರಕ್ರಿಯೆ ಶುರು ಮಾಡುತ್ತಿದ್ದಂತೆ ಬಿಜೆಪಿ ಶಾಸಕರು ಕೆಂಡಾಮಂಡಲರಾದರು. ನಿನ್ನೆಯೇ ಘೋಷಣೆ ಮಾಡಿದಂತೆ ಸ್ಪೀಕರ್ ಆಯ್ಕೆಯನ್ನ ಬಹಿಷ್ಕರಿಸಿ ಸಭಾತ್ಯಾಗ ಮಾಡಿದರು. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಹೊರ ನಡೆದಿದ್ರು. ಬಿಜೆಪಿ ಶಾಸಕರ ಜೊತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮತ್ತು ಕೆಲ ಜೆಡಿಎಸ್ ಶಾಸಕರು ಎದ್ದು ಹೋದರೆ ಕೆಲವರು ಸದನದಲ್ಲೇ ಉಳಿದಿದ್ರು. ವಿರೋಧ ಪಕ್ಷದವರ ಸಭಾತ್ಯಾಗದಿಂದಾಗಿ ಅವಿರೋಧವಾಗಿ ಜಿಎಸ್ ಪಾಟೀಲ್ ಆಯ್ಕೆಯಾದರು. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಮುಗಿದ ಬಳಿಕ ಒಳಬಂದ ವಿಪಕ್ಷ ನಾಯಕ ಅಶೋಕ್ ಸಿಎಂ ಡಿಕೆಶಿ ಜೊತೆಗೂಡಿ ಜಿಎಸ್ ಪಾಟೀಲ್ರನ್ನ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದರು. ಜೆಡಿಎಸ್ ಶಾಸಕರಲ್ಲಿ ಗೊಂದಲ, ಕಂದಕೂರು ಗರಂ. ಇನ್ನು ಇಂದಿನ ಸ್ಪೀಕರ್ ಆಯ್ಕೆಯನ್ನ ಬಹಿಷ್ಕರಿಸಬೇಕು ಅಂತ ನಿನ್ನೆಯೇ ದಳ ಕಮಲ ನಾಯಕರು ನಿರ್ಧರಿಸಿದ್ರು. ಅದರಂತೆ ಬಿಜೆಪಿ ಶಾಸಕರಿಗೆ ಮೊದಲೇ ಮಾಹಿತಿ ನೀಡಲಾಗಿತ್ತು. ಆದರೆ ಜೆಡಿಎಸ್ ಶಾಸಕರಿಗೆ ಮಾಹಿತಿ ಕೊರತೆಯಿಂದಾಗಿ ಕೆಲವರು ಹೊರಬಂದರೆ ಉಳಿದವರು ಸದನದಲ್ಲೇ ಇರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಮೊದಲೇ ಬಾಯ್ಕಾಟ್ ವಿಚಾರವನ್ನ ನಮಗೇಕೆ ತಿಳಿಸಿಲ್ಲ ಅಂತ ಶಾಸಕ ಶರಣು ಕಂದಕೂರು ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಿಪಕ್ಷದ ಮೊಗಸಾಲೆಯಲ್ಲೇ ಕಂದಕೂರು ಗರಂ ಆಗಿದ್ದು, ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸುರೇಶ್ ಬಾಬು, ನಾನು ನಿಮಗೆ ಮೆಸೇಜ್ ಮಾಡಿದ್ದೇನೆ ಅಂತ ಸಮಜಾಯಿಷಿಕೊಟ್ರು. ಆದರೆ ಇದಕ್ಕೂ ಸಂತೃಪ್ತರಾಗದ ಶರಣು ಫೋನ್ ಮಾಡಿ ಹೇಳೋಕ್ಕಾಗಲ್ವಾ ಅಂತ ಕಿರುಚಾಡಿದ್ದಾರೆ. ಒಟ್ಟಾರೆ ವಿರೋಧ ಪಕ್ಷಗಳ ಬಹಿಷ್ಕಾರದಿಂದ ಆಡಳಿತ ಪಕ್ಷಕ್ಕೆ ಸಭಾಧ್ಯಕ್ಷರ ನೇಮಕ ಮತ್ತಷ್ಟು ಸರಾಗವಾಗಿದ್ದು, ಎರಡನೇ ದಿನದ ಕಲಾಪವೂ ಸುಗಮವಾಗಿಯೇ ಸಾಗಿದೆ. ಸದ್ಯಕ್ಕೆ ಸೋಮವಾರಕ್ಕೆ ಕಲಾಪವನ್ನ ಮುಂದೂಡಲಾಗಿದ್ದು, ಹೊಸ ವಾರ ಹೊಸ ಅಸ್ತ್ರದೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಅಖಾಡಕ್ಕಿಳಿಯೋದು ಫಿಕ್ಸ್ ಎನ್ನಲಾಗುತ್ತಿದೆ.